ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಇವ್ರನ್ನೆಲ್ಲ ಕರೆದಿದ್ದೀವಿ. ಹೈಕಮಾಂಡ್ ಭೇಟಿ ಏನಾದರೂ ಮಾಡ್ತೀರಾ ಸರ್? ಹೇಳಿ. ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅಲ್ಲ, ಬಂದಮೇಲೆ ನಾವು ಯಾರು ಏನು ಭೇಟಿ ಮಾಡಬೇಕು ಮಾಡ್ತೀವಿ. ಅದೆಲ್ಲ ನಾನು ಹೇಳೋಕ್ಕಾಗ್ತದ ಪಬ್ಲಿಕ್ಕಲ್ಲಿ? ನೀವು ಹೇಳ್ತೀರಾ DK ಹೋಗಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಲಿಲ್ಲ, ಕಾಯ್ಕೊಂಡು ಕೂತಿದ್ದಾರೆ ಅಂತ. ಹಿಂಗೆ ಕಾಯ್ಕೊಂಡು ಕೂತಿದ್ದೀವಿ ನೋಡು. ಸರ್, ನೀವು ಖಾಸಗಿ ಕಾರ್ಯಕ್ರಮ ಅಂದ್ರೂ DK ಶಿವಕುಮಾರ್ ಡೆಲ್ಲಿ ಭೇಟಿ ಕೊಡ್ತಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ವಿಭಿನ್ನವಾದಂಥ ಚರ್ಚೆ. ಯಾವ ವಿಭಿನ್ನ ಚರ್ಚೆನೂ ಬೇಡ. ನಾಳೆಲ್ಲ ಊಟ ಇದೆ, ಆಯಿತಾ? ನಾಳಿದ್ದು CLP ಇದೆ. ಈಗ 4 ಗಂಟೆಗೆ ಬಜೆಟ್ಟು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮ ಸ್ಪೀಕರ್ ಸಾಹೇಬರು, ಕೌನ್ಸಿಲ್ ಸಾಹೇಬರು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಇಷ್ಟು ಕಾರ್ಯಕ್ರಮ ಸರ್. ಅಸ್ಸಾಂಗೆ ಈಗಾಗಲೇ 43 ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ. ಇವತ್ತು ಇನ್ನೊಂದು ಸ್ಕ್ರೀನಿಂಗ್ ಕಮಿಟಿ ಇದೆ. ಈಗ ತಾವು ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಇಲ್ಲ, ನಾನು ಸ್ಕ್ರೀನಿಂಗ್ ಕಮಿಟಿಲಿ ನಾನಿಲ್ಲ. ಸ್ಕ್ರೀನಿಂಗ್ ಕಮಿಟಿಲಿ ನಾನಿಲ್ಲ. ನಮ್ಮ ಜವಾಬ್ದಾರಿನೇ ಬೇರೆ ಇದೆ. ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಇವ್ರನ್ನೆಲ್ಲ ಕರೆದಿದ್ದೀವಿ. ಹೈಕಮಾಂಡ್ ಭೇಟಿ ಏನಾದರೂ ಮಾಡ್ತೀರಾ ಸರ್? ಹೇಳಿ. ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅಲ್ಲ, ಬಂದಮೇಲೆ ನಾವು ಯಾರು ಏನು ಭೇಟಿ ಮಾಡಬೇಕು ಮಾಡ್ತೀವಿ. ಅದೆಲ್ಲ ನಾನು ಹೇಳೋಕ್ಕಾಗ್ತದ ಪಬ್ಲಿಕ್ಕಲ್ಲಿ? ನೀವು ಹೇಳ್ತೀರಾ DK ಹೋಗಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಲಿಲ್ಲ, ಕಾಯ್ಕೊಂಡು ಕೂತಿದ್ದಾರೆ ಅಂತ. ಹಿಂಗೆ ಕಾಯ್ಕೊಂಡು ಕೂತಿದ್ದೀವಿ ನೋಡು. ಸರ್, ನೀವು ಖಾಸಗಿ ಕಾರ್ಯಕ್ರಮ ಅಂದ್ರೂ DK ಶಿವಕುಮಾರ್ ಡೆಲ್ಲಿ ಭೇಟಿ ಕೊಡ್ತಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ವಿಭಿನ್ನವಾದಂಥ ಚರ್ಚೆ. ಯಾವ ವಿಭಿನ್ನ ಚರ್ಚೆನೂ ಬೇಡ. ನಾಳೆಲ್ಲ ಊಟ ಇದೆ, ಆಯಿತಾ? ನಾಳಿದ್ದು CLP ಇದೆ. ಈಗ 4 ಗಂಟೆಗೆ ಬಜೆಟ್ಟು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮ ಸ್ಪೀಕರ್ ಸಾಹೇಬರು, ಕೌನ್ಸಿಲ್ ಸಾಹೇಬರು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಇಷ್ಟು ಕಾರ್ಯಕ್ರಮ ಸರ್. ಅಸ್ಸಾಂಗೆ ಈಗಾಗಲೇ 43 ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ. ಇವತ್ತು ಇನ್ನೊಂದು ಸ್ಕ್ರೀನಿಂಗ್ ಕಮಿಟಿ ಇದೆ. ಈಗ ತಾವು ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಇಲ್ಲ, ನಾನು ಸ್ಕ್ರೀನಿಂಗ್ ಕಮಿಟಿಲಿ ನಾನಿಲ್ಲ. ಸ್ಕ್ರೀನಿಂಗ್ ಕಮಿಟಿಲಿ ನಾನಿಲ್ಲ. ನಮ್ಮ ಜವಾಬ್ದಾರಿನೇ ಬೇರೆ ಇದೆ. ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಇವ್ರನ್ನೆಲ್ಲ ಕರೆದಿದ್ದೀವಿ. ಹೈಕಮಾಂಡ್ ಭೇಟಿ ಏನಾದರೂ ಮಾಡ್ತೀರಾ ಸರ್? ಹೇಳಿ. ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅಲ್ಲ, ಬಂದಮೇಲೆ ನಾವು ಯಾರು ಏನು ಭೇಟಿ ಮಾಡಬೇಕು ಮಾಡ್ತೀವಿ. ಅದೆಲ್ಲ ನಾನು ಹೇಳೋಕ್ಕಾಗ್ತದ ಪಬ್ಲಿಕ್ಕಲ್ಲಿ? ನೀವು ಹೇಳ್ತೀರಾ DK ಹೋಗಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಲಿಲ್ಲ, ಕಾಯ್ಕೊಂಡು ಕೂತಿದ್ದಾರೆ ಅಂತ. ಹಿಂಗೆ ಕಾಯ್ಕೊಂಡು ಕೂತಿದ್ದೀವಿ ನೋಡು. ಸರ್, ನೀವು ಖಾಸಗಿ ಕಾರ್ಯಕ್ರಮ ಅಂದ್ರೂ DK ಶಿವಕುಮಾರ್ ಡೆಲ್ಲಿ ಭೇಟಿ ಕೊಡ್ತಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ವಿಭಿನ್ನವಾದಂಥ ಚರ್ಚೆ. ಯಾವ ವಿಭಿನ್ನ ಚರ್ಚೆನೂ ಬೇಡ. ನಾಳೆಲ್ಲ ಊಟ ಇದೆ, ಆಯಿತಾ? ನಾಳಿದ್ದು CLP ಇದೆ. ಈಗ 4 ಗಂಟೆಗೆ ಬಜೆಟ್ಟು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮ ಸ್ಪೀಕರ್ ಸಾಹೇಬರು, ಕೌನ್ಸಿಲ್ ಸಾಹೇಬರು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಇಷ್ಟು ಕಾರ್ಯಕ್ರಮ ಸರ್. ಅಸ್ಸಾಂಗೆ ಈಗಾಗಲೇ 43 ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ. ಇವತ್ತು ಇನ್ನೊಂದು ಸ್ಕ್ರೀನಿಂಗ್ ಕಮಿಟಿ ಇದೆ. ಈಗ ತಾವು ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಇಲ್ಲ, ನಾನು ಸ್ಕ್ರೀನಿಂಗ್ ಕಮಿಟಿಲಿ ನಾನಿಲ್ಲ. ಸ್ಕ್ರೀನಿಂಗ್ ಕಮಿಟಿಲಿ ನಾನಿಲ್ಲ. ನಮ್ಮ ಜವಾಬ್ದಾರಿನೇ ಬೇರೆ ಇದೆ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.